ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಆದ್ದರಿಂದ ಹೇ ಭರತ, ನೀನು ನಿನ್ನ ಎಲ್ಲವನ್ನು ಪರಮಾತ್ಮನಲ್ಲೇ ಸಮರ್ಪಿಸು. ಇದರಿಂದಾಗಿ ನೀನು ಅತ್ಯುತ್ತಮವಾದ ಶಾಂತಿಯನ್ನು ಗಳಿಸ್ತೀಯ. ಮತ್ತು ನೀನು ಅನಂತವಾದ ಸ್ಥಿತಿಯು ಅವರ ಕೃಪೆಯಿಂದ ದೊರಕುವಂತೆ ನಿನಗೆ ಆಗತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಇಲ್ಲೊಂದು ವಿಷಯನ ನಾವು ಸ್ಪಷ್ಟವಾಗಿ ತಿಳಿಬೋದು. ಭಕ್ತಿ ನಾನು ಮಾಡ್ತೀನಿ, ನೀನು ನನಗೆ ಮೋಕ್ಷ ಕೊಡು ಅನ್ನೋದಕ್ಕಿಂತ ಎಲ್ಲವನ್ನು ನಿನ್ನಲ್ಲೇ ನಾನು ಸಮರ್ಪಿಸ್ತೀನಿ, ಅದರಿಂದ ನಮಗೆ ಭಕ್ತಿ ಬರುತ್ತೆ, ಅದರಿಂದ ಮೋಕ್ಷ ನಮಗೆ ಸಿಗತ್ತೆ ಅನ್ನೋದು ಯಾವಾಗಲೂ ಉತ್ತಮ. ಇದು ಹೇಗೆ ಅಂದರೆ ಒಂದು ಸಣ್ಣ ಎಕ್ಸಾಂಪಲಲ್ಲಿ ಹೇಳ್ತೀನಿ. ಈಗ ನಾವು ಮೇಲಿಂದ ಕೆಳಗೆ ಫುಲ್ಲು ಬಟ್ಟೆಯನ್ನು ಹಾಕ್ಕೊಂಡು ಸೂರ್ಯನ ಬಿಸಿಲನ್ನು ನಾನು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಆಚೆ ಹೋಗಿ ನಿಂತ್ಕೊಂಡ್ರೆ ಅದು ನಾವು ಯಾವ ಜಾಗದಲ್ಲಿ ಬಟ್ಟೆ ಇಲ್ವೋ ಆ ಜಾಗಕ್ಕೆ ಮಾತ್ರ ಬರುತ್ತೆ ವಿನಃ ಬೇರೆ ಎಲ್ಲ ಕಡೆನೂ ಸಾಧ್ಯ ಇಲ್ಲ. ಅದೇ ರೀತಿಯೇ ನಾವು ಭಕ್ತಿಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸನ್ನು ಉಪಯೋಗಿಸ್ಕೊಂಡು ಬೇರೆದಕ್ಕೆಲ್ಲ ನಮ್ಮನ್ನು ನಾವೇ ರಕ್ಷಿಸ್ಕೊಳ್ತೀವಿ ಅಂತ ಇದ್ದರೆ ಆಗ ದೇವರಿನ ಕೃಪೆ ನಮ್ಮಲ್ಲಿ ಬೀಳಲು ಕಷ್ಟ ಆಗತ್ತೆ. ಅದಕ್ಕೆ ನಮ್ಮ ಆತ್ಮ ಮತ್ತು ಮನಸ್ಸು ಎರಡನ್ನೂ ದೇವರಲ್ಲೇ ಸಮರ್ಪಿಸಿ ನಾವು ಭಕ್ತಿಯಿಂದ ಇದ್ದರೆ ಆಗ ನಮಗೆ ಮೋಕ್ಷದ ಮಾರ್ಗ ಸಿಗತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.